ನಮಸ್ಕಾರ ಗೆಳೆಯರೇ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 20 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಪೆನ್ಸಿಲ್ನ ಉತ್ಪಾದನೆಯಲ್ಲಿ ಬಳಸಲಾಗುವಂತಹ ವಸ್ತು ಯಾವುದು ಅಂತ ಪ್ರಶ್ನೆ ಇತ್ತು. ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಚಾರ್ಕೋಲ್, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಕೋಲ್ ಅಂತ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಫೈಟ್. ಪೆನ್ಸಿಲ್ಗಳ ಉತ್ಪಾದನೆಯಲ್ಲಿ ಗ್ರಾಫೈಟ್ ಅನ್ನುವ ವಸ್ತುವನ್ನು ಬಳಸಲಾಗುತ್ತೆ. ಇಲ್ಲಿ ಕಾಣ್ತಾ ಇರೋ ಡಾರ್ಕ್ ಬ್ಲ್ಯಾಕ್ ಕಲರ್ ಏನಿದೆ ಇದು ಗ್ರಾಫೈಟ್ ಆಗಿದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ರುಕ್ಸಾರ್ ಫಾತಿಮಾ, ಮಲ್ಲಿಕಾರ್ಜುನ್, ಬಾಂಧವ್ಯ ಕೃಷ್ಣ, ಅನ್ನಪೂರ್ಣ ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ಇವತ್ತಿನ ಪ್ರಶ್ನೆಯನ್ನು ತಿಳ್ಕೊಳ್ಳೋಣ. ನಮ್ಮ ಕೈ ಗಡಿಯಾರ ಮತ್ತು ವಾಲ್ ಕ್ಲಾಕ್ಸ್ಗಳಲ್ಲಿ ಬಳಸಲಾಗುವಂತಹ ಕ್ವಾರ್ಟ್ಜ್ ಕ್ರಿಸ್ಟಲ್, ಈ ಒಂದು ಸ್ಫಟಿಕದ ವಸ್ತುವಿನ ರಾಸಾಯನಿಕ ಹೆಸರೇನು ಅಂತ ಪ್ರಶ್ನೆ ಇದೆ. ಕ್ವಾರ್ಟ್ಜ್ ಕ್ರಿಸ್ಟಲ್ ನಾರ್ಮಲಿ ಯೂಸ್ಡ್ ಇನ್ ಕ್ವಾರ್ಟ್ಜ್ clocks and watches etc. is chemically called option A silicon dioxide, option B germanium oxide, option C germanium oxide ಮತ್ತು ಸಿಲಿಕಾನ್ ಡೈಆಕ್ಸೈಡ್ಗಳ ಮಿಶ್ರಣ, ಆಪ್ಷನ್ ಡಿ ಸೋಡಿಯಂ ಸಿಲಿಕೇಟ್. ಸರಿಯಾದ ಉತ್ತರವನ್ನು ನಾಳೆ ತಿಳ್ಕೊಳ್ಳೋಣ. ಕರೆಕ್ಟ್ ಆದ ಆನ್ಸರನ್ನು ನಿಮಗೆ ಗೊತ್ತಿದ್ರೆ ಸರ್ಚ್ ಮಾಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಅಮೋಘ ವರ್ಷ ಅಕಾಡೆಮಿಯಲ್ಲಿ PSI ಮತ್ತು PC ಬ್ಯಾಚ್ಗಳ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆದಂತಹ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಬಹುದು. ಅಮೋಘ ವರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮಿಂದ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬೋದು. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲ್ಸ್ಗಳ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಈ ಆರ್ಟಿಕಲ್ಗಳ ಡಿಸ್ಕಷನ್ ನಿಮಗೆ ಸ್ಲೋ ಅನಿಸಿದರೆ ಯೂಟ್ಯೂಬ್ನಲ್ಲಿರುವಂತಹ ಪ್ಲೇಬ್ಯಾಕ್ ಸ್ಪೀಡನ್ನು 1.25 ಸ್ಪೀಡ್ಗೆ ಶಿಫ್ಟ್ ಮಾಡಿ ನೀವು ವಿಡಿಯೋವನ್ನು ನೋಡ್ಬೋದು. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡಿ ನೀವು ಮುಂದಿನ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಬಹುದು. ಇವತ್ತಿನ ಮೊದಲ ಆರ್ಟಿಕಲ್ನ ಕಾಂಟೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಪ್ರಥಮ ಬಾರಿಗೆ ಇ ವೇಸ್ಟ್ ಎಕೋ ಪಾರ್ಕ್, ಈ ತ್ಯಾಜ್ಯಗಳ ಒಂದು ಎಕೋ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಎಲ್ಲಿ ಅಂತಂದ್ರೆ ದೆಹಲಿಯಲ್ಲಿ. ಕಾಂಟೆಕ್ಸ್ಟ್ ನೋಡೋದಾದ್ರೆ, ಪರಿಸರ ಸಚಿವ ಗೋಪಾಲ್ ರೈ, ಪರಿಸರ ಇಲಾಖೆ ಮತ್ತು ದೆಹಲಿ ಮಾಲಿನ್ಯ ನಿಯಂತ್ರಣ ಸಮಿತಿ, ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೊಂದಿಗೆ ಒಂದು ಜಂಟಿ ಪರಿಶೀಲನಾ ಸಮಿತಿಯ ಸಭೆಯನ್ನ ಏರ್ಪಡಿಸಿದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಇ ವೇಸ್ಟ್ ಎಕೋ ಪಾರ್ಕ್ ಅನ್ನ ನಿರ್ಮಾಣ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ. ಸೊ ಈ ಇ ವೇಸ್ಟ್ ಎಕೋ ಪಾರ್ಕ್ ಅನ್ನ, ಇ ವೇಸ್ಟ್ ಅಂತಂತಂದ್ರೆ ನಾವು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯಗಳಾಗಿರ್ಬೋದು, ಕಂಪ್ಯೂಟರ್ ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಅದರ ಸಿ ಪಿ ಯು ಆಗಿರ್ಬೋದು, ಅದರಲ್ಲಿರುವಂತಹ ಸಾಕಷ್ಟು ವಿಧದ ಸರ್ಕಿಟ್ ಬೋರ್ಡ್ಸ್ ಆಗಿರ್ಬೋದು, ಈ ಎಲ್ಲ ವಸ್ತುಗಳನ್ನು ಇ ವೇಸ್ಟ್ ಅಂತ ಕರಿತೇವೆ. ಸೊ ಇ ವೇಸ್ಟ್ ಎಕೋ ಪಾರ್ಕ್ ಅನ್ನ ದೆಹಲಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಯಾವುದು ಅಂತಂದ್ರೆ, ಅನುಷ್ಠಾನಗೊಳಿಸುವಂತಹ ಏಜೆನ್ಸಿ ಯಾವುದು ಅಂತಂದ್ರೆ ದೆಹಲಿ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ, ಡೆಲ್ಲಿ ಸ್ಟೇಟ್ ಇಂಡಸ್ಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ದೆಹಲಿಯಲ್ಲಿ ಈ ಒಂದು ಪ್ರೊಡ್ಯೂಸ್ ಆದಂತಹ ಈ ತ್ಯಾಜ್ಯದ ಕೇವಲ 5% ಮಾತ್ರ ಸಮರ್ಪಕವಾಗಿ ಮರುಬಳಕೆ ಆಗ್ತಾ ಇದೆ, ರೀಸೈಕಲ್ ಆಗ್ತಾ ಇದೆ. ಇದು ರಾಷ್ಟ್ರದ ಕಂಪ್ಲೀಟ್ ಆಗಿ ಭಾರತದ ವಾರ್ಷಿಕ ಎಲೆಕ್ಟ್ರಾನಿಕ್ ಕಸದ ಉತ್ಪಾದನೆಯ 2 ಲಕ್ಷ ಟನ್ಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಈ ಒಂದು ರೀತಿಯಾದಂತಹ ಸೀರಿಯಸ್ ಆದಂತಹ ಇಶ್ಯೂ ಆಗಿದ್ದರಿಂದ ಈ ಒಂದು ಇ ವೇಸ್ಟ್ ಎಕೋ ಪಾರ್ಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಲ್ಲಿ ಇ ವೇಸ್ಟ್ಗಳ ಒಂದು ರೀಸೈಕ್ಲಿಂಗ್ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ದೆಹಲಿ ನ್ಯೂಸ್ನಲ್ಲಿ ಇದ್ದದ್ದರಿಂದ ದೆಹಲಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದರ ಮ್ಯಾಪ್ ಅನ್ನ ಕೂಡ ನೋಡೋಣ. ದೆಹಲಿಯ ಲೊಕೇಶನ್ ನೋಡೋದಾದ್ರೆ ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ ನೀವು.
ಎಕ್ಸಾಕ್ಟ್ಲಿ ಭಾರತದ ಉತ್ತರ ಭಾಗದಲ್ಲಿ ಅಂತ ಹೇಳ್ಬೋದು ದೆಹಲಿ ಲೊಕೇಟ್ ಆಗಿದೆ. ಇದರ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದ್ರೆ ಪೂರ್ವದಲ್ಲಿ ಉತ್ತರ ಪ್ರದೇಶ್, ಪಶ್ಚಿಮದಲ್ಲಿ ಹರಿಯಾಣ ರಾಜ್ಯ ಇದರ ಸರೌಂಡಿಂಗ್ ಅಥವಾ ನೆರೆಹೊರೆಯ ರಾಜ್ಯಗಳಾಗಿವೆ. ಇನ್ನು ದೆಹಲಿಯ ಪಾಲಿಟಿಕ್ಸ್ ಬಗ್ಗೆ ಬಂದಾಗ ಸದ್ಯದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಪರಿಸರ ಸಚಿವ ಗೋಪಾಲ್ ರೈ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ, ದೆಹಲಿಯ ಶಿಕ್ಷಣ ಸಚಿವ ಮನೀಶ್ ಸಿಸೋಡಿಯಾ ಇವರು ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ದೆಹಲಿಯ ಮ್ಯಾಪ್ ಅನ್ನ ಕೂಡ ಇಲ್ಲಿ ನೋಡಬಹುದು. 11 ಜಿಲ್ಲೆಗಳನ್ನ ದೆಹಲಿ ಹೊಂದಿದೆ. ದೆಹಲಿ ನಮ್ಮ ರಾಜಧಾನಿ ಕೂಡ ಹೌದು. ಓಕೆ, ಇನ್ನು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ರೀಸೆಂಟ್ ಆಗಿ I2U2 ಅನ್ನುವ 4 ರಾಷ್ಟ್ರಗಳ ಒಂದು ಸಮಿಟ್ ಏರ್ಪಟ್ಟಿತ್ತು. ಸಮಿಟ್ ಅಂದ್ರೆ ಶೃಂಗಸಭೆ ಏರ್ಪಟ್ಟಿತ್ತು. ಈ I2U2 ಅಂತಂದ್ರೆ ಇದರಲ್ಲಿ 4 ರಾಷ್ಟ್ರಗಳ ಸಹಭಾಗಿತ್ವದೊಂದಿಗೆ ಅಂದ್ರೆ ಇಸ್ರೇಲ್, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಈ 4 ರಾಷ್ಟ್ರಗಳಿಂದ ಒಂದು ಶೃಂಗಸಭೆಯನ್ನ ಏರ್ಪಡಿಸಲಾಗಿತ್ತು 2022 ಜುಲೈನಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಆಹಾರ ಉದ್ಯಾನವನ ಅಥವಾ ಫುಡ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಸೂಕ್ತವಾದಂತಹ ಭೂಮಿಯನ್ನ ಒದಗಿಸಲಾಗುವುದು ಅಂತ ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳ ಕುರಿತಾದಂತಹ ವಿಷಯಗಳನ್ನ ಚರ್ಚೆ ಮಾಡಲಾಗಿತ್ತು. ಅದರಲ್ಲಿ ಆಹಾರದ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿಯ ಬಗ್ಗೆ ಕೂಡ ಕೆಲವೊಂದು ವಿಷಯಗಳನ್ನ ಚರ್ಚಿಸಲಾಗಿತ್ತು. ಸೊ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಆಹಾರ ಉದ್ಯಾನ ಅಥವಾ ಫುಡ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವುದಾಗಿ ಈ ಒಂದು ಸಂದರ್ಭದಲ್ಲಿ ಘೋಷಿಸಲಾಗಿತ್ತು. ಇತ್ತೀಚೆಗೆ ನಡೆದಂತಹ ಭಾರತ, ಇಸ್ರೇಲ್, UAE ಮತ್ತೆ US ಗಳ ಒಂದು ಶೃಂಗಸಭೆ I2U2 ಅನ್ನುವ ಒಂದು ಹೆಸರಿನಿಂದ ಏರ್ಪಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಸಂಯೋಜಿತವಾದಂತಹ ಆಹಾರ ಉದ್ಯಾನಗಳನ್ನ ಜಂಟಿಯಾಗಿ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ಇದಕ್ಕೆ ಸೂಕ್ತವಾದಂತಹ ಭೂಮಿಯನ್ನ ಭಾರತದಲ್ಲೇ ಈ ಒಂದು ಫುಡ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ಅವರು. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲಿನಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ಓರಿಯೆಂಟೆಡ್ ಡೆವಲಪ್ಮೆಂಟ್ಸ್ಗಳು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ಇಸ್ರೇಲ್ನಲ್ಲಿ ಮುಂದಿದೆ. ಈ ವಾಟರ್ ಯೂಸ್ ಎಫಿಷಿಯನ್ಸಿ ಅಥವಾ ನೀರಿನ ಒಂದು ಸಮರ್ಪಕವಾದಂತಹ ಬಳಕೆಯನ್ನ ಕೂಡ ಕೃಷಿ ಕ್ಷೇತ್ರದಲ್ಲಿ ಮಾಡುವುದರಲ್ಲಿ ಇಸ್ರೇಲ್ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದೆ. ಸೊ ಈ ಒಂದು ಎಕ್ಸ್ಪರ್ಟೀಸ್ನ ಉಪಯೋಗವನ್ನು ಪಡೆದುಕೊಂಡು ಈ ಆಹಾರ ಭದ್ರತೆಯಲ್ಲಿ ಸುಸ್ಥಿರತೆಯನ್ನ ನೀಡುವುದು ಮತ್ತೆ ಹೊಸದಾದಂತಹ ಇನ್ನೋವೇಟಿವ್ ಆದಂತಹ ಸೊಲ್ಯೂಷನ್ಗಳನ್ನು ಒದಗಿಸುವ ಉದ್ದೇಶದಿಂದ ಇಸ್ರೋಲ್ನ ಎಕ್ಸ್ಪರ್ಟೀಸ್ ಅನ್ನ ಕೂಡ ಬಳಸಿಕೊಳ್ಳಲಾಗುವುದು. ಇನ್ನು ಈ ಫುಡ್ ಪಾರ್ಕ್ಗಳ ಒಂದು ಡೆವಲಪ್ಮೆಂಟ್ಗಾಗಿ ಹೂಡಿಕೆಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಮಾಡುವ ಒಂದು ಚರ್ಚೆಯನ್ನ ಈ ಒಂದು ಸಂದರ್ಭದಲ್ಲಿ ನಡೆಸಲಾಗಿತ್ತು. ಈ ಕೃಷಿಯಲ್ಲಿ ಬೆಳೆಗಳ ಒಂದು ಇಳುವರಿಯನ್ನ ಗರಿಷ್ಠಗೊಳಿಸುವುದು ಮತ್ತೆ ಆಹಾರ ಭದ್ರತೆಯನ್ನ ಸಮರ್ಪಕವಾಗಿ ನಿಭಾಯಿಸುವುದು ಅಷ್ಟೇ ಅಲ್ಲದೆ ರೈತರ ಆಹಾರ ಉದ್ಯಾನವನಗಳಲ್ಲಿ ಅಥವಾ ಫುಡ್ ಪಾರ್ಕ್ಗಳಲ್ಲಿ ಒಂದು ಇಂಟಿಗ್ರೇಷನ್ ಅನ್ನ ಮಾಡಿಕೊಡುವಂತಹ ಅನುಕೂಲವನ್ನ ರೈತರಿಗೆ ಮಾಡಿಕೊಡಲಾಗುವುದು. ಅದೇ ರೀತಿ ಆಹಾರ ತ್ಯಾಜ್ಯಗಳು ಮತ್ತೆ ಹಾಳಾಗುವುದನ್ನ ಅಂದ್ರೆ ಈ ಫುಡ್ ವೇಸ್ಟೇಜ್ ಮತ್ತು ಸ್ಪಾಯ್ಲೇಜ್ಗಳನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಸಾಕಷ್ಟು ಸ್ಟೆಪ್ಸ್ಗಳನ್ನು ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗುವುದು ಅಂತ ಹೇಳಲಾಗಿದೆ. ಈ ಒಂದು 4 ದೇಶಗಳ ಶೃಂಗಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಈ ಫುಡ್ ಪಾರ್ಕ್ಗಳನ್ನು ರಚಿಸಲು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಸುಮಾರು $2 ಬಿಲಿಯನ್ ಹೂಡಿಕೆಯನ್ನ ಮಾಡಲಾಗುವುದು ಅಂತ ಈ ಒಂದು ಸಮ್ಮಿಟ್ನಲ್ಲಿ ಶೃಂಗಸಭೆಯಲ್ಲಿ ಹೇಳಲಾಗಿದೆ. ಈ ಕುರಿತಾದಂತಹ ಕೆಲವೊಂದು ಪ್ರಶ್ನೆಗಳನ್ನ ಆರ್ಟಿಕಲ್ ಡಿಸ್ಕಷನ್ ಆದಮೇಲೆ ಹೇಳಲಾಗುವುದು. ಅದರ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ಪೀಡ್ ಕಮ್ಮಿ ಅನಿಸಿದ್ರೆ ಪ್ಲೇಬ್ಯಾಕ್ ಸ್ಪೀಡನ್ನು 1.25ಗೆ ಸ್ವಿಚ್ ಮಾಡಿ ವಿಡಿಯೋನ ನೋಡಬಹುದು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ದುನಾಗಿರಿ ಬಗ್ಗೆ ಇದೆ. Y3023 ದುನಾಗಿರಿ ಇದು ಏನು ಅಂತಂತಂದ್ರೆ ಇದು ಒಂದು ಯುದ್ಧ ನೌಕೆಯಾಗಿದೆ, ಸಮರ ನೌಕೆ ಅಥವಾ ವಾರ್ಶಿಪ್ ಆಗಿದ್ದು ಇದನ್ನ ರೀಸೆಂಟ್ ಆಗಿ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ನಿಂದ ಡೆವಲಪ್ ಮಾಡಲಾಗಿದೆ. ಈ ಪ್ರಾಜೆಕ್ಟ್ 17A ಅನ್ನುವ ಒಂದು ಯುದ್ಧ ನೌಕೆಯ ಪ್ರಾಜೆಕ್ಟ್ ನ ಅಡಿಯಲ್ಲಿ ಈ ಒಂದು ಡುನಾಗಿರಿ ಅನ್ನುವ ಒಂದು ಶಿಪ್ ಅನ್ನ ಬಿಲ್ಡ್ ಮಾಡಲಾಗಿದೆ. ರೀಸೆಂಟ್ ಆಗಿ ಅಂದ್ರೆ 15 ಜುಲೈ 2022 ಕೋಲ್ಕತ್ತಾದಲ್ಲಿರುವಂತಹ ಹೂಗ್ಲಿ ನದಿಯಲ್ಲಿ ಪ್ರಥಮ ಬಾರಿಗೆ ಇದನ್ನ
ಲೋಕಾರ್ಪಣೆ ಮಾಡಲಾಯಿತು. ದುನ್ಗಿರಿ ಅನ್ನೋದು ಒಂದು ವಾರ್ಶಿಪ್ನ ಅಥವಾ ಯುದ್ಧ ನೌಕೆಯ ಹೆಸರಾಗಿದೆ. ಇನ್ನು ಉತ್ತರಾಖಂಡದ ಪರ್ವತ ಶ್ರೇಣಿಯ ನಂತರ ಕ್ರಿಸ್ಟೈನ್ ಮಾಡಲಾದಂತಹ ಈ ಒಂದು ದುನ್ಗಿರಿ P-17A ಫ್ರಿಗೇಟ್ಗಳ 4ನೇ ಹಡಗು, ಈ ಒಂದು ಸಿರೀಸ್ನಲ್ಲಿನ 4ನೇ ಹಡಗು ಈ ದುನ್ಗಿರಿ ಆಗಿದೆ. 3023 ಇದರ ಕಂಪ್ಲೀಟ್ ಆದಂತಹ ಹೆಸರು. ಸೊ ಇದರಲ್ಲಿ ಕೆಲವೊಂದು ವೈಶಿಷ್ಟ್ಯಗಳನ್ನ, ಸ್ಪೆಷಾಲಿಟಿಗಳನ್ನ ಹೊಂದಿದ್ದು, ಸ್ಟೆಲ್ತ್ ಸ್ಪೆಷಲೈಸೇಷನ್ ಅಂತಂದ್ರೆ ಈ ಸೋನಾರ್ಗಳಿಗೆ, ರೇಡಾರ್ಗಳಿಗೆ ಸಿಗದೇ ಇರುವಂತಹ ಒಂದು ಸ್ಟೆಲ್ತ್ ಮೋಡ್ನ ಶಿಪ್ಗಳನ್ನು ಕೂಡ ಶಿಪ್ ಆಗಿ ಈ ಒಂದು ದುನಾಗಿರಿಯನ್ನು ನಿರ್ಮಾಣ ಮಾಡಲಾಗಿದೆ. ಸುಧಾರಿತವಾದಂತಹ ಶಸ್ತ್ರಾಸ್ತ್ರಗಳಾಗಿರಬಹುದು, ಕೆಲವೊಂದು ಸಂವೇದಕಗಳು ಅಥವಾ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದ್ದು, ಪ್ಲಾಟ್ಫಾರ್ಮ್ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಈ ಒಂದು P-17 ಫ್ರಿಗೇಟ್ಗಳ ಒಂದು ನಿರ್ವಹಣೆಗೆ ಈ ದುನಾಗಿರಿ ಅನ್ನುವ ಒಂದು ಯುದ್ಧ ನೌಕೆಯನ್ನು ಡೆವಲಪ್ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಮಾಡಲಾಗಿತ್ತು ಅಂತ ನಮಗೆ ಗೊತ್ತಿರುವಂತಹ ವಿಷಯ. ಸೊ ಇದಕ್ಕೆ ಸಂಬಂಧಿಸಿದಂತಹ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಥಮ ಬಾರಿಗೆ ಪೂರ್ವ ಪ್ರಾಥಮಿಕ ಹಂತದಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇಂಪ್ಲಿಮೆಂಟ್ ಮಾಡಿದಂತಹ ಮೊದಲ ರಾಜ್ಯ, ಭಾರತದಲ್ಲಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಿದಂತಹ, ಜಾರಿಗೆ ತಂದಂತಹ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಉತ್ತರಾಖಂಡ. ಈ ಕುರಿತಾದಂತಹ ಒಂದು ಕಾಂಟೆಕ್ಸ್ಟ್ ನೋಡೋದಾದ್ರೆ, ಕೇಂದ್ರ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡಿದಂತಹ ಮೊದಲ ರಾಜ್ಯ ಉತ್ತರಾಖಂಡ ಆಗಿ ಹೆಸರು ಮಾಡಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಉತ್ತರಾಖಂಡ್ ಭಾಗಿಯಾಗಿದೆ. ಪೂರ್ವ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯನ್ನ ಬಲಪಡಿಸುವುದು, ಮುಖ್ಯವಾಗಿ ಪೂರ್ವ ಪ್ರಾಥಮಿಕ ಹಂತ ಅಂತಂತಂದ್ರೆ ಈ ಬಾಲವಾಡಿ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಾಥಮಿಕ ಶಾಲೆಗಿಂತ ಮೊದಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಈ ಕೇಂದ್ರದ ಒಂದು ಸ್ಕೀಮ್ ಆದಂತಹ ಬಾಲವಾಟಿಕಾಗಳಲ್ಲಿ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಮಾಡಲಾಗಿದೆ ಅಂತ ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಒಂದು ಬಾಲವಾಟಿಕಾಗಳ ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಈ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡಲಾದಂತಹ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಮುಖ್ಯವಾದಂತಹ ವಿಷಯಗಳು ಏನು ಅಂತಂದ್ರೆ, ಈ ಮಕ್ಕಳಿಗೆ ಮಾತನಾಡುವ ತಮ್ಮ ಮಾತೃಭಾಷೆಯಲ್ಲೇ ಈ ಒಂದು ವಿಷಯಗಳನ್ನ ಕಲಿಸಲಾಗುವುದು ಅಂತ ಆಯ್ಕೆಯ ಒಂದು ಆಪ್ಷನ್ಗಳನ್ನ ನೀಡಲಾಗಿದ್ದು, ಈ ಬಾಲವಾಟಿಕಗಳು ಅಂದ್ರೆ ಸುಮಾರು 4457 ಅಂಗನವಾಡಿ ಕೇಂದ್ರಗಳಲ್ಲಿ ಬಾಲವಾಟಿಕಾನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು, ಈ ಹೊಸ ಶಿಕ್ಷಣ ನೀತಿಯ ಒಟ್ಟಾರೆ ವ್ಯಕ್ತಿತ್ವ ವಿಕಸನ ಮತ್ತೆ ಇದರ ಮೇಲೆ ಮುಖ್ಯವಾಗಿ ಕೇಂದ್ರೀಕರಿಸುವುದು ಮತ್ತೆ ಸಂಸ್ಕೃತಿ ಆಧಾರಿತವಾದಂತಹ ಶಿಕ್ಷಣದ ಆರಂಭವನ್ನ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ ನೀಡಲಾಗುವುದು ಅಂತ ಹೇಳಿದ್ದಾರೆ. ಉತ್ತರಾಖಂಡದಲ್ಲಿ ಸದ್ಯಕ್ಕೆ ಎಕ್ಸಿಸ್ಟ್ ಆದಂತಹ ಮೆಕಾಲೆ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಿ ಈಗ ಹೊಸ ಶಿಕ್ಷಣ ನೀತಿಯನ್ನ ಇಂಪ್ಲಿಮೆಂಟ್ ಮಾಡಲಾಗುವುದು. ಇದು ಮಕ್ಕಳಿಗೆ ಆಯ್ಕೆ ಆಧಾರಿತ ಶಿಕ್ಷಣವನ್ನ ಮುಂದುವರಿಸಲು ಅವಕಾಶಗಳನ್ನ ನೀಡುತ್ತದೆ. ಆಗಲೇ ತಿಳಿಸಿದ ಹಾಗೆ ತಮ್ಮ ಮಾತೃಭಾಷೆಯಲ್ಲಿ ಕೂಡ ಅವರು ಶಿಕ್ಷಣದ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣವನ್ನ ಪಡೆಯುವ ಅವಕಾಶವನ್ನ ಈ ಹೊಸದಾದಂತಹ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ನೀಡಲಾಗಿದೆ. ಇನ್ನು ಉತ್ತರಾಖಂಡ ನ್ಯೂಸ್ನಲ್ಲಿ ಇದ್ದದ್ದರಿಂದ ಈ ರಾಜ್ಯದ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಉತ್ತರಾಖಂಡ ಭಾರತದ ಉತ್ತರ ಭಾಗದಲ್ಲಿ ಬರುತ್ತೆ. ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು ನೀವು. ಇದರ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದ್ರೆ ಉತ್ತರದಲ್ಲಿ ಹಿಮಾಚಲ್ ಪ್ರದೇಶ್, ಪಶ್ಚಿಮದಲ್ಲಿ ಹರಿಯಾಣ, ದಕ್ಷಿಣದಲ್ಲಿ ಉತ್ತರ ಪ್ರದೇಶ್, ಮತ್ತೆ ಅಂತಾರಾಷ್ಟ್ರೀಯ ಗಡಿಯನ್ನ ಕೂಡ ನೇಪಾಳ ಮತ್ತು ಚೀನಾದೊಂದಿಗೆ ಉತ್ತರಾಖಂಡ್ ಹಂಚಿಕೊಳ್ಳುತ್ತದೆ. ಇದರ ರಾಜಧಾನಿಗಳು ಚಳಿಗಾಲದಲ್ಲಿ ಡೆಹ್ರಾಡೂನ್ ಮತ್ತೆ ಬೇಸಿಗೆಯಲ್ಲಿ ಗೈರ್ಝೇನ್, ಈ ಎರಡು ರಾಜಧಾನಿಗಳನ್ನ ಉತ್ತರಾಖಂಡ್ ಹೊಂದಿದ್ದು, ಸದ್ಯದ ಮುಖ್ಯಮಂತ್ರಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಪುಷ್ಕರ್ ಸಿಂಗ್ ಧಾಮಿ ಮತ್ತು ರಾಜ್ಯಪಾಲ ಗುರ್ಮೀತ್ ಸಿಂಗ್ ಅಂತ. ಈ ರೀತಿಯಾದಂತಹ ಮ್ಯಾಪ್ಗಳ ಡಿಸ್ಕಷನ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಡಿಸೈಡ್ ಮಾಡೋಣ. ನಮ್ಮ ಮುಂದಿನ ಆರ್ಟಿಕಲ್ ಗತಿಶಕ್ತಿ ವಿಶ್ವವಿದ್ಯಾಲಯದ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ, ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆ ನ್ಯಾಷನಲ್ ರೈಲ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಿಟ್ಯೂಟ್ ಅಂತ ಆಲ್ರೆಡಿ ಎಕ್ಸಿಸ್ಟ್ ಆದಂತಹ ಸಂಸ್ಥೆ ಇದು.
ಇದರ ಹೆಸರನ್ನ ಬದಲಾಯಿಸಿ ಗತಿಶಕ್ತಿ ವಿಶ್ವವಿದ್ಯಾಲಯ ಅಂತ ನವೀಕರಣ ಮಾಡಲಾಗ್ತಾ ಇದೆ. ಇದು ಕೇಂದ್ರೀಯವಾದಂತಹ ಒಂದು ವಿಶ್ವವಿದ್ಯಾಲಯವಾಗಿದ್ದು ಮುಖ್ಯವಾಗಿ ರೈಲ್ವೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಶಿಕ್ಷಣವನ್ನ ನೀಡುವುದರಲ್ಲಿ ಈ ಗತಿಶಕ್ತಿ ವಿಶ್ವವಿದ್ಯಾನಿಲಯ ಸಾಕಷ್ಟು ಮುಖ್ಯವಾದಂತಹ ಪಾತ್ರವನ್ನ ವಹಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಶ್ವವಿದ್ಯಾಲಯಕ್ಕೆ ಅಂದ್ರೆ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆಯ ಹೆಸರನ್ನ ಬದಲಾಯಿಸಿ ಗತಿಶಕ್ತಿ ಅನ್ನುವ ಒಂದು ಹೆಸರನ್ನ ವಿಶ್ವವಿದ್ಯಾಲಯಕ್ಕೆ ಮರು ನಾಮಕರಣವನ್ನ ಮಾಡಲಾಗಿದೆ. ಇದನ್ನ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ 2009 ಅಡಿಯಲ್ಲಿ ತಿದ್ದುಪಡಿಯನ್ನ ಮಾಡಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಮಸೂದೆ 2022 ಸದ್ಯಕ್ಕೆ ಸಂಸತ್ತಿನಲ್ಲಿ ಪರಿಚಯ ಮಾಡಿ ಇದಕ್ಕೆ ಸಚಿವ ಸಂಪುಟದಿಂದ ಕ್ಯಾಬಿನೆಟ್ನಿಂದ ಅನುಮೋದನೆಯನ್ನ ಕೂಡ ನೀಡಲಾಗಿದ್ದು, ಈ ರೈಲ್ವೆ ಸಂಬಂಧಿಸಿದಂತಹ ಶಿಕ್ಷಣದ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶದಿಂದ ಇದರ ಹೆಸರನ್ನ ಕೂಡ ಗತಿಶಕ್ತಿ ವಿಶ್ವವಿದ್ಯಾನಿಲಯ ಅಂತ ಇಡಲಾಗಿದೆ. ಈ ತಿದ್ದುಪಡಿಯಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆಯ ಇದನ್ನ ಡೀಮ್ಡ್ ವಿಶ್ವವಿದ್ಯಾನಿಲಯ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದ್ದು ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನಾಗಿ ಪರಿವರ್ತಿಸಲು ಇದು ಸಹಕಾರಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸಂಸ್ಥೆಯಲ್ಲಿ ಸಾಕಷ್ಟು ಅಡ್ವಾನ್ಸ್ಡ್ ಆದಂತಹ ತಂತ್ರಜ್ಞಾನದ ಕೋರ್ಸ್ಗಳಾದಂತಹ BSc, ಸಾರಿಗೆ ನಿರ್ವಹಣಾ ಕೋರ್ಸ್ ಆದಂತಹ BBA ಮತ್ತು ರೈಲ್ವೆ ಸಿಸ್ಟಮ್ ಇಂಜಿನಿಯರಿಂಗ್ ಮತ್ತು ಇಂಟಿಗ್ರೇಟೆಡ್ MSc ಅನ್ನ ಕೂಡ ಈ ರೀತಿಯಾದಂತಹ ಪದವಿಗಳನ್ನ ಪಡೆಯುವಂತಹ ಅವಕಾಶ ಈ ಗತಿಶಕ್ತಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿಕೊಡಲಾಗುವುದು. ಇನ್ನು ಈ ರೈಲ್ವೆಗೆ ಸಂಬಂಧಿಸಿದಂತಹ ಸಿಬ್ಬಂದಿಯ ಒಂದು ತರಬೇತಿಯನ್ನ ಬಲಪಡಿಸುವುದು ಮತ್ತೆ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನದ ಪೂರೈಕೆಯನ್ನ ಕಂಟಿನ್ಯೂಸ್ ಆಗಿ ಸಪ್ಲೈ ಮಾಡುವ ಒಂದು ಉದ್ದೇಶದಿಂದ ಈ ರೈಲ್ವೆಗೆ ಸಂಬಂಧಿಸಿದಂತಹ ಎಲ್ಲ ತಂತ್ರಜ್ಞಾನಗಳನ್ನ ಎಲ್ಲ ಅಡ್ವಾನ್ಸ್ಡ್ ಡೆವಲಪ್ಮೆಂಟ್ಗಳನ್ನ ಈ ಒಂದು ಸಂಸ್ಥೆಯಲ್ಲಿ ಅಳವಡಿಸಿಕೊಂಡು ಶಿಕ್ಷಣವನ್ನ ನೀಡಲಾಗುವುದು. ಅವರನ್ನ ಡೈರೆಕ್ಟ್ ಆಗಿ ರೈಲ್ವೆಯಲ್ಲಿ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವುದರಿಂದ ರೈಲ್ವೆ ಕ್ಷೇತ್ರ ಕೂಡ ಸಾಕಷ್ಟು ತೀವ್ರವಾದಂತಹ ಗತಿಯಲ್ಲಿ ಬೆಳವಣಿಗೆಯನ್ನ ಹೊಂದಲು ಸಾಧ್ಯವಾಗುತ್ತೆ ಅಂತ ಅನಿಸಿಕೆಯನ್ನ ಮಾಡಲಾಗ್ತಾ ಇದೆ. ಇದು ರೈಲ್ವೆಯನ್ನ ಮೀರಿ ಭಾರತದ ರೈಲ್ವೆಯನ್ನ ಆಧುನೀಕರಣಗೊಳಿಸಲು ಬೆಂಬಲಿಸುವುದು ಮತ್ತೆ ಮಹತ್ವಾಕಾಂಕ್ಷೆಯ ಸಾಕಷ್ಟು ಆಂಬಿಷಿಯಸ್ ಆದಂತಹ ಈ ಒಂದು ಪ್ರಾಜೆಕ್ಟ್ ಅನ್ನ ಸದ್ಯಕ್ಕೆ ಕೈಗೊಳ್ಳಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ಪ್ರಸಾರ ಭಾರತೀಯ, ಈ ನಮ್ಮ ದೂರದರ್ಶನದ ಪೇರೆಂಟ್ ಆರ್ಗನೈಸೇಷನ್ ಆದಂತಹ ಪ್ರಸಾರ ಭಾರತೀಯ ಹೊಸ ಲೋಗೋವನ್ನು ರೀಸೆಂಟ್ ಆಗಿ ಲಾಂಚ್ ಮಾಡಲಾಗಿದೆ. ಇದೇ ಜುಲೈ 11ರಂದು ಈ ಪ್ರಸಾರ ಭಾರತೀಯ ತನ್ನ ಬೆಳ್ಳಿ ಮಹೋತ್ಸವವನ್ನು 1997ರಲ್ಲಿ ಪ್ರಾರಂಭವಾದಂತಹ ಪ್ರಸಾರ ಭಾರತಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಂಡರ್ ಬರುವಂತಹ ಈ ಪ್ರಸಾರ ಭಾರತಿ ಸಂಸ್ಥೆಯ ಬೆಳ್ಳಿ ಮಹೋತ್ಸವ, ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳಲಾಗಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಇದರ ಹೊಸ ಲೋಗೋವನ್ನು, ಈ ಸಂಸ್ಥೆಯ ಪ್ರಸಾರ ಭಾರತೀಯ ಹೊಸ ಲೋಗೋವನ್ನು ಕೂಡ ಲಾಂಚ್ ಮಾಡಲಾಗಿದೆ. ಈ ಪ್ರಸಾರ ಭಾರತೀಯ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕಾರ್ಯದರ್ಶಿಯಾದಂತಹ ಅಪೂರ್ವ ಚಂದ್ರ ಅವರು ಈ ಪ್ರಸಾರ ಭಾರತೀಯ ಸಿಇಒ ಮಯಾಂಕ್ ಕುಮಾರ್ ಅಗರ್ವಾಲ್ ಮತ್ತೆ DPS ನೇಗಿ ಅವರ ಒಂದು ಸದಸ್ಯತ್ವದ ಸಂದರ್ಭದಲ್ಲಿ, ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಒಂದು ಲೋಗೋವನ್ನು ಲಾಂಚ್ ಮಾಡಲಾಗಿದೆ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮತ್ತು ಪ್ರಸಾರ ಭಾರತಿ ಸಚಿವಾಲಯದಿಂದ ಮುಖ್ಯವಾಗಿ ಈ ಒಂದು ಕೆಲಸವನ್ನ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಈ ಲೋಗೋದ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇದರಲ್ಲಿ ಡಾರ್ಕ್ ಬ್ಲೂ, ಮಧ್ಯಮ ನೀಲಿ ಆಕಾಶ ಮತ್ತು ಸಮುದ್ರಗಳನ್ನ ಪ್ರತಿನಿಧಿಸುತ್ತಿದ್ದು, ಇದರಲ್ಲಿ ಇರುವಂತಹ ತೆರೆದ ಸ್ಥಳ, ಓಪನ್ ಆಗಿರುವಂತಹ ಸ್ಪೇಸ್ ಏನಿದೆ ಲೋಗೋನಲ್ಲಿ ಸ್ವಾತಂತ್ರ್ಯ, ಅಂತಃಪ್ರಜ್ಞೆ, ಕಲ್ಪನೆ, ಸ್ಫೂರ್ತಿ, ಸೂಕ್ಷ್ಮತೆ ಈ ರೀತಿಯಾದಂತಹ ಕೆಲವೊಂದು ಸ್ಪಿರಿಟ್ಗಳನ್ನ ಇದರಲ್ಲಿ ಅಳವಡಿಸಲಾಗಿದೆ ಅಂತ ಪ್ರತಿನಿಧಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀಲಿ ಬಣ್ಣ ಏನಿದೆ ಆಳವಾದಂತಹ ನಂಬಿಕೆ, ನಿಷ್ಠೆ, ಪ್ರಾಮಾಣಿಕತೆ, ಬುದ್ಧಿವಂತಿಕೆ, ವಿಶ್ವಾಸ, ಸ್ಥಿರತೆ, ನಂಬಿಕೆ ಈ ರೀತಿಯಾದಂತಹ ಅರ್ಥಗಳನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಈ ನೀಲಿ ಬಣ್ಣ ಧಾರ್ಮಿಕ ವ್ಯಕ್ತಿತ್ವದೊಂದಿಗೆ ಒಂದು ಇಂಟಿಗ್ರೇಷನ್ ಅನ್ನ ಮಾಡಿಕೊಳ್ಳಲು, ಭಾರತೀಯ ನೈತಿಕತೆ ಮತ್ತು ಸಾಂಪ್ರದಾಯಿಕತೆಯ ಗೌರವವನ್ನ ರಿಪ್ರೆಸೆಂಟ್ ಮಾಡಲು, ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ಮಿನಿಯೇಚರ್ ವರ್ಣಚಿತ್ರಗಳು ಪೌರಾಣಿಕ ಪಾತ್ರಗಳನ್ನ ಸೂಚಿಸುತ್ತವೆ ಅಂತ ಹೇಳ್ತಾ ಇದೆ. ಇನ್ನು ಪ್ರಸಾರ ಭಾರತಿ ಸಂಸ್ಥೆ ಬಗ್ಗೆ ನೋಡೋದಾದ್ರೆ ಇದರ ಸ್ಥಾಪನೆ ನವೆಂಬರ್ 23,
2007ರಲ್ಲಿ ಆಗಿತ್ತು. ಸೊ ಸದ್ಯಕ್ಕೆ ರಜತ ಮಹೋತ್ಸವವನ್ನು, ಸಿಲ್ವರ್ ಜೂಬ್ಲಿಯನ್ನು ಆಚರಿಸ್ಕೊಳ್ತಾ ಇದೆ ಪ್ರಸಾರ ಭಾರತಿ. ಸೊ ಇದೇ ಒಂದು ಸಂದರ್ಭದಲ್ಲಿ ಹೊಸ ಲೋಗೋವನ್ನು ಲಾಂಚ್ ಮಾಡಲಾಗಿದೆ. ಸದ್ಯದ ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶಶಿ ಶೇಖರ್ ವೆಂಪತಿ ಅಂತ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ ಮೇಲಿನ ಪ್ರಶ್ನೆಯನ್ನು ನೋಡೋಣ. ರಿವಿಷನ್ಗಾಗಿ ಈ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಆರ್ಟಿಕಲ್ಗಳ ಡಿಸ್ಕಷನ್ ಅನ್ನ ಸರಿಯಾಗಿ ಗಮನಿಸಿದ್ದರೆ ಆನ್ಸರ್ಗಳನ್ನು ಸರಿಯಾಗಿ ಕೊಡಬಹುದು. ಭಾರತದ ಮೊದಲ ಇ ವೇಸ್ಟ್ ಎಕೋ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂತ ಪ್ರಶ್ನೆ. ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಇ ವೇಸ್ಟ್ ಎಕೋ ಪಾರ್ಕ್ ಈಸ್ ಬೀಯಿಂಗ್ ಸೆಟ್ ಅಪ್? ಆಪ್ಷನ್ಗಳಲ್ಲಿ ಮುಂಬೈ, ಡೆಲ್ಲಿ, ಚೆನ್ನೈ, ಅಸ್ಸಾಂ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಮೊದಲನೇ ಉತ್ತರ ಅಂತ. ಅದಾದ ನಂತರ ಎರಡನೇ ಪ್ರಶ್ನೆ ನೋಡೋಣ. ಗತಿಶಕ್ತಿ ವಿಶ್ವವಿದ್ಯಾಲಯ ಯಾವ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದೆ ಅಂತ. ಆಪ್ಷನ್ ಎ ಹಾರಾಟ ತರಬೇತಿ ಅಥವಾ ವಿಮಾನದ ಒಂದು ತರಬೇತಿ. ಆಪ್ಷನ್ ಬಿ ರಸ್ತೆ ಸಾರಿಗೆ ಶಿಕ್ಷಣ. ಆಪ್ಷನ್ ಸಿ ರೈಲ್ವೆ ವಲಯದ ಶಿಕ್ಷಣ. ಆಪ್ಷನ್ ಡಿ ಹಡಗು ಸಾರಿಗೆಯ ತರಬೇತಿ ಒಂದು ಸಂಸ್ಥೆ ಅಂತ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಎರಡನೇ ಉತ್ತರ ಅಂತ. ಥರ್ಡ್ ಕ್ವಶನ್ ನೋಡೋದಾದ್ರೆ, ಪೂರ್ವ ಪ್ರಾಥಮಿಕ ಹಂತದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಪೂರ್ವ ಪ್ರಾಥಮಿಕ ಹಂತದಲ್ಲಿ, ಅಂಗನವಾಡಿ ಹಂತದಲ್ಲಿ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರವನ್ನ ಮೂರನೇ ಆನ್ಸರ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹೊಸದಾಗಿ ಬಿಡುಗಡೆ ಮಾಡಲಾದಂತಹ ಡುನ್ನಗಿರಿ ಅನ್ನುವ ಯುದ್ಧ ನೌಕೆಯನ್ನ ಎಲ್ಲಿ ಬಿಡುಗಡೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಕೋಲ್ಕತ್ತಾ, ವಿಶಾಖಪಟ್ಟಣಂ, ಚೆನ್ನೈ, ಮಂಗಳೂರು. ಪ್ರಶ್ನೆ 4ರ ಉತ್ತರ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. Thank you so much for joining the discussion. Have a nice day.